ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಬರ ಬಂದಿದೆ. ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಗಣನೀಯವಾಗಿ ಕುಸಿಯುತ್ತಿದೆ. ಆಂಗ್ಲ ಮಾಧ್ಯಮದ ಮೇಲಿನ ವ್ಯಾಮೋಹವೋ, ಕನ್ನಡ ಬಗೆಗಿನ ತಾತ್ಸಾರವೋ ಕನ್ನಡದಲ್ಲಿ ಕಲಿಯುವವರ ಸಂಖ್ಯೆಯು ಬೆರಳೆಣಿಕೆ ಮಟ್ಟ ತಲುಪುತ್ತಿದೆ. ಚೇತನಾ ಫೌಂಡೇಶನ್ ಅವರು ಆಯೋಜಿಸಿದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಡಾಕ್ಟರ್ ರಾಜಶೇಖರಯ್ಯ ಮಠಾಪತಿಯವರು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಬಗ್ಗೆ ಮಾತನಾಡಿದ ಇವರು, ಆಂಗ್ಲ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ಮಕ್ಕಳು ಉದ್ಧಾರವಾಗುತ್ತಾರೆ, ವಿದೇಶ ಸುತ್ತುತ್ತಾರೆ ಎಂಬ ಭ್ರಮೆ ಬಿಟ್ಟು ಎಲ್ಲರೂ ತಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮದಲ್ಲಿ ಓದಿಸಬೇಕು. ಓದಿಗೆ ಭಾಷೆ ಹಂಗಿಲ್ಲ ಎಂದು ತಿಳಿಸಿದ್ದಾರೆ. ನಟ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವರು ಮಾತನಾಡಿ, ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಭಾಷೆ ಇಂದು ಸಂಕಷ್ಟದಲ್ಲಿದ್ದು, ಎಲ್ಲರೂ ಮನೆಗೊಂದು ಕನ್ನಡ ಪತ್ರಿಕೆ ತರಿಸಿ ಮತ್ತು ಕನ್ನಡ ಸಿನಿಮಾ ನೋಡಿ ಎಂದರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅಶ್ವಿನಿ ನವನದಿಯವರ ಭಾವಾನುಭವಗಳು ಕೃತಿ ಲೋಕಾರ್ಪಣೆ ಮಾಡಲಾಯಿತು. ನಾನಾ ಕ್ಷೇತ್ರಗಳ ಸಾಧಕರಿಗೆ ಗ್ಲೋಬಲ್ ಕನ್ನಡಿಗ, ಕನ್ನಡತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ನಮ್ಮ ನಾಡು, ನೆಲ, ಜಲ ಎಲ್ಲ ಕನ್ನಡ. ಕನ್ನಡಾಂಬೆಯ ಪುತ್ರ ಪುತ್ರಿಯರು ನಾವುಗಳು. ಕನ್ನಡಕ್ಕೆ ನಮ್ಮ ಮೊದಲ ಆದ್ಯತೆ ಇರಬೇಕು. ಕನ್ನಡದಲ್ಲಿ ಕಲಿಯೋಣ, ಕರುನಾಡಲ್ಲೇ ಬೆಳೆಯೋಣ. ಹೆಚ್ಚಿನ ಸುದ್ದಿಗಾಗಿ ನಿರೀಕ್ಷಿಸಿ ರೆಡ್ ಅಲರ್ಟ್ ಕನ್ನಡ.